ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣ ಈಗಾಗಲೇ 70 ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ಖಾತೆಗಳಿಗೆ ಜಮಾ ಆಗಿದೆ. ಇನ್ನು ಎಷ್ಟು ಜನ ಬಾಕಿ ಉಳಿದಿದ್ದೀರಿ, ಇನ್ನು ಯಾವ ಜಿಲ್ಲೆಗಳಿಗೆ ಈಗಾಗಲೇ ದುಡ್ಡು ಬಂದಿದೆ, ಇಂದು ಉಳಿದಂತಹ ಈ 11 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗ್ತಾ ಇದ್ದು, ಈ 11 ಜಿಲ್ಲೆಗಳನ್ನ ತಿಳ್ಕೊಳ್ಳೇಬೇಕು. ಯಾಕಂದರೆ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗುವಂತಹ ಎಲ್ಲ ಸಾಧ್ಯತೆ ಇದೆ. ಸೊ ಹೀಗಾಗಿ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಬರೀ 25ನೇ ಕಂತಿನ ಹಣ ಅಷ್ಟೇ ಅಲ್ಲ, 26 ಜೊತೆಗೆ 27ನೇ ಕಂತಿನ ಹಣ ಸರಿಸುಮಾರು ನಿಮಗೆ 6,000 ದುಡ್ಡು ಪ್ರತಿಯೊಬ್ಬ ಕುಟುಂಬಸ್ಥರಿಗೂ ಕೂಡ ದುಡ್ಡು ಬರ್ತಾ ಇದೆ. ಸೊ ನಿಮಗೆ ದುಡ್ಡು ಜಮಾ ಆಗಿಲ್ಲ ಅಂದರೆ ಏನು ಮಾಡಬೇಕು, ಯಾವ ಕಾರಣಕ್ಕಾಗಿ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಬರ್ತಾ ಇಲ್ಲ, ಯಾಕಂದರೆ ಸರಿಸುಮಾರು 12,000ದಷ್ಟು ದುಡ್ಡು ನಿಮ್ಮ ಅಕೌಂಟ್ಗಳಿಗೆ ಬರ್ತಾ ಇದೆ. 6 ಕಂತುಗಳು ಸರ್ಕಾರ ಪೆಂಡಿಂಗ್ ಉಳಿಸಿದೆ. ಹಾಗಾಗಿ ಎಲ್ಲ ಕಂತುಗಳನ್ನು ನೀವು ಸರಿಯಾಗಿ ಪಡ್ಕೊಳ್ಬೇಕಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಆಗಿರಬೇಕು. ಹಾಗಾಗಿ ಈ ಎಲ್ಲ ವಿಷಯದ ಕುರಿತಾಗಿ ಮಾಹಿತಿಯನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 25ನೇ ಕಂತಿನ ಹಣ ನಿಮಗೆ ಬಿಡುಗಡೆ ಆಗ್ತಾ ಇದ್ದು, ಈಗಾಗಲೇ 24ನೇ ಕಂತಿನ ಹಣ ಸೆಪ್ಟೆಂಬರ್ ತಿಂಗಳ ಹಣ ಆಲ್ರೆಡಿ ಜಮಾ ಆಗ್ತಾ ಇದೆ. ಇನ್ನು ಕೆಲವೊಂದಿಷ್ಟು ಜನ ಬಾಕಿ ಉಳಿದಿದ್ರಿ, ಅವರ ಖಾತೆಗಳಿಗೂ ಕೂಡ ಜಮಾ ಆಗ್ತಾ ಇದೆ. 25ನೇ ಕಂತಿನ ಹಣ ಅಕ್ಟೋಬರ್ ತಿಂಗಳ ಹಣ ಕೂಡ ಜಮಾ ಆಗ್ತಾ ಇದೆ. ಅದಾದ ಮೇಲೆ 26 ನವೆಂಬರ್ ತಿಂಗಳ ಹಣ ಕೂಡ ಜಮಾ ಆಗ್ತಾ ಇದೆ. ಜೊತೆಗೆ 27 ಡಿಸೆಂಬರ್ ತಿಂಗಳ ಹಣ ಕೂಡ ಬರಬೇಕು. ಇನ್ನು ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಅಂದರೆ, ಈಗಾಗಲೇ ಜನವರಿ ತಿಂಗಳು ಕೂಡ ಮುಗಿದೋಯ್ತು. ಹಾಗಾಗಿ ಜನವರಿ ತಿಂಗಳ ಹಣ ಕೂಡ ಬರಬೇಕು. ಅಂದರೆ ಸರ್ಕಾರಿ ನೌಕರಸ್ಥರ ವೇತನವನ್ನು ಜಮಾ ಮಾಡುವ ಹಾಗೆ ಗೃಹಲಕ್ಷ್ಮಿಯಲ್ಲಿ ಕೂಡ ದುಡ್ಡನ್ನು ಕೊಡ್ತಿರ್ತಾರೆ. ಅಂದರೆ ಈ ಗೃಹಲಕ್ಷ್ಮಿ ದುಡ್ಡು ಸರ್ಕಾರಿ ನೌಕರಸ್ಥರಿಗೆ ಹೇಗೆ ಕಂಪೇರ್ ಮಾಡ್ತೀರಿ ಅಂದರೆ, ಸರ್ಕಾರಿ ನೌಕರಸ್ಥರು ಜನವರಿ ತಿಂಗಳಲ್ಲಿ ಪೂರ್ತಿಯಾಗಿ ದುಡಿತಾರೆ. ತದನಂತರ ಒಂದು ಫೆಬ್ರವರಿನಲ್ಲಿ ಅದರ ವೇತನವನ್ನು ಪಡಿತಾರೆ. ಫೆಬ್ರವರಿನಲ್ಲಿ ಪೂರ್ತಿಯಾಗಿ ದುಡಿದಿರತಕ್ಕಂತಹ ವೇತನವನ್ನು ಮಾರ್ಚ್ನಲ್ಲಿ ಪಡಿತಾರೆ. ಸೊ ಹೀಗಾಗಿ ಒಂದು ತಿಂಗಳ ಹಣ ಇನ್ನೊಂದು ತಿಂಗಳಲ್ಲಿ ಜಮಾ ಆಗುವಂಥದ್ದು. ಇದೇ ರೀತಿ ಒಂದು ಪ್ರೊಸೆಸರು ಈಗ ಈ ಗೃಹಲಕ್ಷ್ಮಿಯಲ್ಲಿ ಇದ್ದಿರ್ತಕ್ಕಂಥದ್ದು. ಇದೇ ಜನವರಿ ತಿಂಗಳ ಹಣ ಮುಗಿದೇ ಹೋಗಿದೆಯಲ್ವಾ, ಇದರ ಒಂದು ದುಡ್ಡು ಈ ಫೆಬ್ರವರಿ ತಿಂಗಳಲ್ಲಿ ದುಡ್ಡು ಜಮಾ ಆಗ್ತಾ ಇದೆ. ಸೊ ಹೀಗಾಗಿ ಯಾವ ಕಂತುಗಳು ಪೆಂಡಿಂಗ್ ಉಳಿದಿದೆ ಅಂದರೆ, 25 ಅಕ್ಟೋಬರ್ ಬರ್ತಾ ಇದೆ, ನವೆಂಬರ್ 26, 27 ಡಿಸೆಂಬರ್, 28 ಜನವರಿ, ಈ 4 ತಿಂಗಳ ಹಣದ ಜೊತೆಗೇನೆ ಹೋದ ವರ್ಷದಲ್ಲಿ ನಿಮಗೆ ಗೊತ್ತಲ್ವಾ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಕೊಟ್ಟಿಲ್ಲ, ಸರ್ಕಾರ ಯಾಮಾರಿಸಿಬಿಟ್ಟಿತ್ತು. 5,000 ಕೋಟಿ ಹಣವನ್ನು ಸರ್ಕಾರ ನುಂಗಾಕಿತ್ತು, ಮಹಿಳೆಯರಿಗೆ ಮೋಸ ಮಾಡಿತ್ತು ಅಂತ ಹೇಳ್ಬಿಟ್ಟು BJP ನಾಯಕರು ಜೊತೆಗೆ ವಿರೋಧ ಪಕ್ಷದ ನಾಯಕರು ಚಳಿಗಾಲದ ಅಧಿವೇಶನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಪ್ರೆಷರ್ ಹಾಕಿದ್ರು. ಆವಾಗ 2 ಕಂತುಗಳ ಬಗ್ಗೆ ಮಾಹಿತಿ ಸಿಕ್ತು. 2 ಕಂತುಗಳನ್ನು ನಾವು ಕೊಟ್ಟಿದ್ದೀವಿ, ಎಲ್ಲವೂ ಕೂಡ ಕ್ಲಿಯರ್ ಮಾಡಿದ್ದೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ರು. ಆದರೆ ಚಳಿಗಾಲದ ಅಧಿವೇಶನದಲ್ಲಿ BJP ನಾಯಕರು ಎಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ರು ಅನ್ಸುತ್ತೆ. ಹೀಗಾಗಿ ನೀವು ಎಷ್ಟು ಕಂತುಗಳನ್ನು ಪೆಂಡಿಂಗ್ ಉಳಿಸಿದಿರಿ ಅದರೆಲ್ಲದರ ಬಗ್ಗೆ ಮಾಹಿತಿಯನ್ನು ಹೊರಹಾಕಿದ್ರು. 2 ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ, ಅವುಗಳನ್ನು ನೀವು ಕೊಡಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪ್ರೆಷರ್ ಹಾಕ್ತಾರೆ. ಮೊದಲು ಒಪ್ಕೊಳ್ಳೋದಿಲ್ಲ, ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ತದನಂತರ ಅದರ ಮೇಲೆ ಪ್ರೆಷರ್ ಹಾಕಿದ ಕಾರಣಕ್ಕಾಗಿ ಹಣಕಾಸು ಇಲಾಖೆ ಸರಿಯಾಗಿ ದುಡ್ಡನ್ನು ಕೊಡ್ತಾ ಇಲ್ಲ, ಹೀಗಾಗಿ ನಾವು ಗೃಹಲಕ್ಷ್ಮಿ ದುಡ್ಡನ್ನು ಸರಿಯಾಗಿ ಜನರಿಗೆ ತಲುಪಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರು. ತದನಂತರ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಕೇಳಿದ ತಕ್ಷಣ, ವಿಚಾರಣೆ ಮಾಡಿದ ತಕ್ಷಣ 2 ಕಂತುಗಳು ಪೆಂಡಿಂಗ್ ಉಳಿದಿರುವುದರ ಬಗ್ಗೆ ಮಾಹಿತಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಿಗತ್ತೆ. ಸೊ ಹೀಗಾಗಿ ಆ 2 ಕಂತುಗಳನ್ನು ನಾನು ಅತಿ ಶೀಘ್ರದಲ್ಲಿನೇ ಕ್ಲಿಯರ್ ಮಾಡ್ತೀನಿ ಅಂತಕ್ಕಂತಹ ಭರವಸೆಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟು, ಈಗ ಈ ಉಳಿದಂತಹ ಒಂದು 2 ಕಂತುಗಳು ಜೊತೆಗೆ ಈಗ ಕೊಡಬೇಕಾಗಿರ್ತಕ್ಕಂತಹ 4 ಕಂತುಗಳು, ಟೋಟಲು 6 ಕಂತುಗಳನ್ನು ಸರ್ಕಾರ ಕ್ಲಿಯರ್ ಮಾಡಬೇಕು. ಈಗಾಗಲೇ 24ನೇ ಕಂತಿನ ಹಣ ಸೆಪ್ಟೆಂಬರ್ ತಿಂಗಳ ನಂತರ ಕೊಟ್ಟಾಗಿದೆ. ಕೆಲವೊಂದಿಷ್ಟು ಜನ ಬಾಕಿ ಉಳಿದಿದ್ದಾರೆ, ಅವ್ರಿಗೂ ಕೂಡ ಕ್ಲಿಯರ್ ಮಾಡ್ತಾ ಇದ್ದಾರೆ. ಹಣಕಾಸು ಇಲಾಖೆಯ ಮೇಲೆ ಪ್ರೆಷರ್ ಹಾಕಿದ ಕಾರಣಕ್ಕಾಗಿ ಹಣಕಾಸು ಇಲಾಖೆ ದಿಢೀರನೆ 7,500 ಕೋಟಿಯಷ್ಟು ಫಂಡನ್ನು ಬಿಡುಗಡೆ ಮಾಡಿದೆ. ಯಾಕಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನೋಟಿಸ್ ಕಳಿಸಿರುತ್ತೆ, ಪ್ರತಿ ತಿಂಗಳು ಕೂಡ ದುಡ್ಡನ್ನು ಇಂತಿಷ್ಟು ದುಡ್ಡು ಖರ್ಚು ವೆಚ್ಚ ಇದೆ, ಇಂತಿಷ್ಟು ನಾವು ಮಹಿಳೆಯರಿಗೆ ದುಡ್ಡನ್ನು ಹಾಕಬೇಕು, ಈ ಯೋಜನೆಯಲ್ಲಿ ನಮಗೆ ದುಡ್ಡು ಕಳಿಸಿ ಅಂತ ನೋಟಿಸನ್ನು ಕಳುಹಿಸಲಾಗುತ್ತೆ. ತದನಂತರ CM ಅವರ ಆದೇಶ ಕೂಡ ಬೇಕಾಗುತ್ತೆ. ಸೊ ಸರ್ಕಾರದಿಂದ ದುಡ್ಡು ಬರಬೇಕಂದ್ರೆ ಇದೆಲ್ಲ ಪ್ರೊಸೆಸರ್ ಇರುತ್ತೆ. ಹಣಕಾಸು ಇಲಾಖೆ ತದನಂತರ ದುಡ್ಡು ಬಿಡುಗಡೆ ಮಾಡುತ್ತೆ. ಒಂದು ವೇಳೆ ದುಡ್ಡು ಇರಲಿಲ್ಲ ಅಂದರೆ ಎಲ್ಲಿಂದ ಬಿಡುಗಡೆ ಮಾಡಬೇಕು, ಈಗ ಪರಿಸ್ಥಿತಿ ಅದೇ ಇದೆ ಅಂತ ಎಲ್ಲ ಜನರಿಗೆ ಗೊತ್ತಾಗ್ತಾ ಇದೆ. ಆದರೆ ಸರ್ಕಾರ ಈಗ 7,500 ಕೋಟಿ ಕಳಿಸಿದೆ.
ಆ 7,500 ಕೋಟಿಯಲ್ಲಿ 3 ಕಂತುಗಳನ್ನು ಕ್ಲಿಯರ್ ಮಾಡಬಹುದು. ಒಂದು ಕಂತು ಈಗಾಗಲೇ 2,500 ಕೋಟಿ ಜಮಾ ಆಗಿದೆ, ಕೆಲವೊಂದಿಷ್ಟು ಜನ ಬಾಕಿ ಉಳಿದಿದ್ದಾರೆ. ಇನ್ನೊಂದು 25ನೇ ಕಂತು ಅದು ಕೂಡ ಕೆಲವೊಂದಿಷ್ಟು ಜನರು ಬಾಕಿ ಉಳಿದಿದ್ದಾರೆ. ಹತ್ತತ್ರ 50 ಲಕ್ಷ ಫಲಾನುಭವಿಗಳಿಗೆ ಇನ್ನೂ ಕೂಡ ಬರಬೇಕಾಗಿದೆ, ಅವ್ರಿಗೂ ಕೂಡ ಬರುತ್ತೆ, ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಇದಾದ ಮೇಲೆ 26 ನವೆಂಬರ್ ತಿಂಗಳ ಹಣ ಕೂಡ ಕ್ಲಿಯರ್ ಆಗಬಹುದು. ಈ ಒಟ್ಟಾರೆಯಾಗಿ ಈ ಒಂದು 7,500 ಕೋಟಿ ಫಂಡಲ್ಲಿ 3 ಕಂತುಗಳನ್ನಾದರೂ ಸರ್ಕಾರ ಕ್ಲಿಯರ್ ಮಾಡುತ್ತೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಯಾವ್ಯಾವ ಜಿಲ್ಲೆಗಳಿಗೆ ಈಗಾಗಲೇ ಬಂದಿದೆ ಅಂದರೆ ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗಿದೆ. ಇನ್ನು ಇವತ್ತು ಬರಬೇಕಾಗಿರ್ತಕ್ಕಂಥದ್ದು ಕೊಡಗು, ಮಂಡ್ಯ, ಚಾಮರಾಜನಗರ, ತುಮಕೂರು, ದಾವಣಗೆರೆ, ಕೋಲಾರ, ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಇನ್ನೂ ಕೂಡ ಬಾಕಿ ಉಳಿದಿದ್ದಾರೆ. ಅದೇ ರೀತಿಯಾಗಿ ದಕ್ಷಿಣ ಕನ್ನಡ, ಶಿವಮೊಗ್ಗ, ಉಡುಪಿ, ಚಿತ್ರದುರ್ಗ, ಇನ್ನು ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಬೆಳಗಾವಿ, ವಿಜಯನಗರ ಸೇರಿದಂತೆ ಇನ್ನು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಎಲ್ಲ ಫಲಾನುಭವಿಗಳಿಗೆ ದುಡ್ಡನ್ನು ಜಮೆ ಮಾಡಲಿದೆ ಎನ್ನುವಂತಹ ಮಾಹಿತಿ ಇಲ್ಲಿ ದೊರಕಿದೆ. ಆದರೆ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಬರಬೇಕಲ್ವಾ, ಇದು ಇಂಪಾರ್ಟೆಂಟು, ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯ. ಅದೇನಂತ ಕೇಳೋದಾದರೆ ಬಹಳಷ್ಟು ಮಹಿಳೆಯರದು ಈಗ GST ಫೇರ್ ಅಂತ ಬರ್ತಾ ಇದೆ ಅಂತೆ. ಹೌದು ಸ್ನೇಹಿತರ, GST ಫೇರ್ ಅಂದರೆ ಅದರಲ್ಲಿ ಶ್ರೀಮಂತರು ಕೂಡ ಇರ್ತೀರಿ, ಬಡವರು ಕೂಡ ಇರ್ತೀರಿ. ಯಾಕಂದರೆ ವ್ಯಾಪಾರವನ್ನು ಶ್ರೀಮಂತರಷ್ಟೇ ಮಾಡಬೇಕಂತಿಲ್ಲ, ಬಡವರಷ್ಟೇ ಮಾಡಬೇಕಂತೇನಿಲ್ಲ. ಹೀಗಾಗಿ ವ್ಯಾಪಾರವನ್ನು ಮಾಡ್ತಾ ಇರ್ತೀರಿ, ಆ ಒಂದು ವ್ಯಾಪಾರದಲ್ಲಿ ಶ್ರೀಮಂತ ವ್ಯಾಪಾರಸ್ಥರು ಕೂಡ ಬಡ ವ್ಯಾಪಾರಸ್ಥರು ಕೂಡ ಇರ್ತೀರಿ. ಹೀಗಾಗಿ ಶ್ರೀಮಂತ ವ್ಯಾಪಾರಸ್ಥರಿಗೆ GST ಫೇರ್ ಅಂತ ಬರ್ತಾ ಇದ್ರೆ ಅವರನ್ನು ತೆಗೆದುಹಾಕಲಾಗುತ್ತೆ, ರೇಷನ್ ಕಾರ್ಡನ್ನು ರದ್ದು ಮಾಡಲಾಗುತ್ತೆ. ಈಗ ವ್ಯಾಪಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ವಹಿವಾಟಿನಿಂದ ಬೆಳವಣಿಗೆ ಆಗಿ ನಿಮ್ಮ ಒಂದು ಉನ್ನತೀಕರಣ ಆಗುತ್ತೆ. ಸಾಕಷ್ಟು ಕಾರುಗಳನ್ನು ಅಥವಾ ನಿಮ್ಮ ಮನೆಯಲ್ಲಿ ಸರ್ಕಾರಿ ನೌಕರಸ್ಥರು ಯಾರಾದರೂ ಆಗಿದ್ದೇ ಆದರೆ ಹೊಸ ಜಾಬ್ಗಳನ್ನು ಹಿಡಿದಿದ್ದೇ ಆದರೆ ನಿಮ್ಮ ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡಲಾಗುತ್ತೆ. ಯಾಕಂದರೆ ಸರ್ಕಾರಿ ನೌಕರಸ್ಥರು ಇರ್ತೀರಿ, ಹೀಗಾಗಿ ನಿಮ್ಮ ಒಂದು ಆದಾಯ ಹೆಚ್ಚಾಗಿರುತ್ತೆ, ಹೀಗಾಗಿ ನಿಮ್ಮ ರೇಷನ್ ಕಾರ್ಡನ್ನು ರದ್ದು ಮಾಡಲಾಗುತ್ತೆ. ಅದೇ ರೀತಿ GST ಫೇರಲ್ಲಿ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಕೂಡ ಇರ್ತಾರೆ. ಹೀಗಾಗಿ ಅವರು ಏನೇನು ಕೊಡಬೇಕು, ಡಾಕ್ಯುಮೆಂಟ್ಸ್ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ನೀವು ತಿಳ್ಕೊಂಡಿದ್ದೆ ಆದರೆ ತಪ್ಪು ಕಲ್ಪನೆ, ಅದೇನು ಮಾಡಬೇಕಂತ ಅವಶ್ಯಕತೆ ಇಲ್ಲ. GST ಫೇರ್ ಅಂತ ಬರ್ತಾ ಇದ್ದರೆ ಅದು ನಿಮ್ಮ ಸಣ್ಣ ಪುಟ್ಟ ವ್ಯಾಪಾರಸ್ಥರಿದ್ದರೆ ನಿಮಗೆ ಎಂದಿನಂತೆ ದುಡ್ಡು ಜಮಾ ಆಗುತ್ತೆ, ಏನು ತಲೆ ಕೆಡಿಸ್ಕೊಳ್ಬೇಡಿ. ಸೊ GST ಫೇರ್ ಅಂತೂ ಬಹಳಷ್ಟು ಜನರದ್ದು ಬರ್ತಾ ಇದೆ ಅಂತೆ. ಹೀಗಾಗಿ ಅದರಲ್ಲಿ ವೆರಿಫಿಕೇಷನನ್ನು ಸರ್ಕಾರವೇ ಖುದ್ದಾಗಿ ಮಾಡಲಿದೆ. ಆ ಒಂದು ವೆರಿಫಿಕೇಷನಲ್ಲಿ ಯಾರು ಬಡವರಿದ್ದಾರೆ ಅವರ ಅಕೌಂಟ್ಗಳಿಗೆ ಎಂದಿನಂತೆ ದುಡ್ಡು ಜಮಾ ಆಗುತ್ತೆ, ಯಾರು ಶ್ರೀಮಂತರಿದ್ದಾರೆ ಅವರನ್ನು ಹೊರಗಿಡಲಾಗುತ್ತೆ. ಮೊದಲೇ ಸರ್ಕಾರ ಬಹಳಷ್ಟು ಪ್ರತಿಯೊಂದು ಯೋಜನೆಯಲ್ಲಿ ವೆರಿಫಿಕೇಷನ್ ಮಾಡ್ತಾ ಇದೆ. ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಗಳು ಬಂದಾಗಿನಿಂದ ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡ್ತಾನೆ ಇದ್ದಾರೆ, ಅದರಲ್ಲಿ ವೆರಿಫಿಕೇಷನ್ ಮಾಡ್ತಾನೆ ಇದ್ದಾರೆ. ಅದರಲ್ಲಿ ಪಿಂಚಣಿ ಯೋಜನೆಯಲ್ಲಿ ಕೂಡ ಬಿಟ್ಟಿಲ್ಲ, ಅಲ್ಲಿ ಕೂಡ ವೆರಿಫಿಕೇಷನ್ ಆಗಿದೆ. ಅಲ್ಲಿ ಕೂಡ ಹತ್ತತ್ರ 23 ಲಕ್ಷಕ್ಕಿಂತ ಹೆಚ್ಚಿನ ಒಂದು ಜನರನ್ನು ಹೊರಹಾಕಲಾಗಿದೆ. ಹೀಗೆ ಸಾಕಷ್ಟು ವೆರಿಫಿಕೇಷನ್ ಮಾಡಿ ಹೆಚ್ಚಾಗಿ ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡಿದ್ದೆ ಆದರೆ ಅಷ್ಟು ಸರ್ಕಾರಕ್ಕೆ ದುಡ್ಡು ಉಳಿಯುತ್ತೆ. ಇದೆಲ್ಲ ವಿಚಾರವನ್ನು ಕುರಿತಾಗಿ ಸರ್ಕಾರ ಚಿಂತನೆ ಮಾಡಿ ಈ ರೀತಿ ಪ್ರೊಸೆಸರನ್ನು ಕೈಗೊಳ್ತಾ ಇದೆ. ಯಾರು ಎಲಿಜಿಬಲ್ ಇರ್ತೀರಿ ಒಟ್ಟಾರೆಯಾಗಿ ಅವರ ಖಾತೆಗಳಿಗೆ ಮಾತ್ರ ದುಡ್ಡು ಹೋಗುತ್ತೆ. ಈ ಒಂದು ಇನ್ಫಾರ್ಮೇಷನ್ನು ಸರ್ಕಾರದಿಂದ ಬಂದಿತ್ತು, ಅದನ್ನು ನಾನು ನಿಮಗೆ ತಿಳಿಸಿದ್ದೀನಿ. ಅರ್ಥ ಆಗಿದ್ದಲ್ಲಿ ನೆಕ್ಸ್ಟ್ ಮಾಹಿತಿ ಒಂದು ಸಿಗೋಣ. ಲೆಸನ್ ಕಬಾಯ್ ಬಿಡಿ ಫ್ರೆಂಡ್ಸ್.